ಇಂಗ್ಲಿಷ್ನಲ್ಲಿ ಕೋಪ, ಕಿರಿಕಿರಿ ಅಥವಾ ತೀವ್ರ ಬೇಸರವನ್ನು ಪ್ರಕಟಿಸುವುದು ಹೇಗೆ? ಇಂಗ್ಲಿಷ್ನಲ್ಲಿ ಕೋಪ, ಕಿರಿಕಿರಿ ಅಥವಾ ತೀವ್ರ ಬೇಸರವನ್ನು ಪ್ರಕಟಿಸುವುದು ಹೇಗೆ? ಎಕ್ಸ್ಪ್ರೆಸ್ಸಿಂಗ್ ಆ್ಯಂಗರ್, ಫ್ರಸ್ಟ್ರೇಷನ್. ಇಂಗ್ಲಿಷ್ನಲ್ಲಿ ಕೋಪ, ಕಿರಿಕಿರಿ ಅಥವಾ ತೀವ್ರ ಬೇಸರವನ್ನು ವ್ಯಕ್ತಪಡಿಸಲು ಬಳಸುವ ಪ್ರಮುಖ ವಾಕ್ಯಗಳು ಮತ್ತು ಅವುಗಳ ಉದಾಹರಣೆಗಳು. ಕೋಪ, ಕಿರಿಕಿರಿ ಅಥವಾ ತೀವ್ರ ಬೇಸರ ಹೇಗೆ ಹೇಳುವುದು? ಐ ಆಮ್ ಫೆಡ್ ಅಪ್ ವಿತ್. ನನಗೆ ಇದರಿಂದ ಬೇಸತ್ತು ಹೋಗಿದೆ, ಸಾಕಾಗಿದೆ. ಐ ಆಮ್ ಫೆಡ್ ಅಪ್ ವಿತ್. ಐ ಆಮ್ ಫೆಡ್ ಅಪ್ ವಿತ್ ದಿಸ್ ಟ್ರಾಫಿಕ್. ನನಗೆ ಈ ಟ್ರಾಫಿಕ್ನಿಂದ ಬೇಸತ್ತು ಹೋಗಿದೆ. ಐ ಆಮ್ ಫೆಡ್ ಅಪ್ ವಿತ್ ಹಿಸ್ ಎಕ್ಸ್ಕ್ಯೂಸಸ್. ಅವನ ನೆಪಗಳನ್ನು ಕೇಳಿ ನನಗೆ ಸಾಕಾಗಿದೆ. ಐ ಆಮ್ ಫೆಡ್ ಅಪ್ ವಿತ್ ಮೈ ಸ್ಲೋ ಇಂಟರ್ನೆಟ್. ನನ್ನ ಸ್ಲೋ ಇಂಟರ್ನೆಟ್ನಿಂದಾಗಿ ನನಗೆ ಸಾಕಾಗಿ ಹೋಗಿದೆ. ಎರಡನೇದಾಗಿ, ದಿಸ್ ಈಸ್ ಸೋ ಫ್ರಸ್ಟ್ರೇಟಿಂಗ್. ಇದು ತುಂಬ ಕಿರಿಕಿರಿ ಉಂಟು ಮಾಡುತ್ತದೆ, ನಿರಾಶೆ ಮೂಡಿಸುತ್ತದೆ. ದಿಸ್ ಬ್ರೋಕನ್ ಲ್ಯಾಪ್ಟಾಪ್ ಈಸ್ ಸೋ ಫ್ರಸ್ಟ್ರೇಟಿಂಗ್. ಈ ಹಾಳಾದ ಲ್ಯಾಪ್ಟಾಪ್ ತುಂಬ ಕಿರಿಕಿರಿ ಉಂಟು ಮಾಡುತ್ತಿದೆ. ಲೂಸಿಂಗ್ ಮೈ ಕೀಸ್ ಅಗೇನ್ ಈಸ್ ಸೋ ಫ್ರಸ್ಟ್ರೇಟಿಂಗ್. ನನ್ನ ಕೀಗಳನ್ನು ಮತ್ತೆ ಕಳೆದುಕೊಳ್ಳುವುದು ತುಂಬ ಕಿರಿಕಿರಿ ತರಿಸುತ್ತದೆ. ದಿಸ್ ಲಾಂಗ್ ಡಿಲೇ ಈಸ್ ಸೋ ಫ್ರಸ್ಟ್ರೇಟಿಂಗ್. ಈ ಸುದೀರ್ಘ ವಿಳಂಬ ತುಂಬ ನಿರಾಶೆ ಮೂಡಿಸುತ್ತದೆ. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ನನ್ನಿಂದ ಇದನ್ನು ಇನ್ನು ಮುಂದೆ ಸಹಿಸಲು ಸಾಧ್ಯವಿಲ್ಲ. ಐ ಆಮ್ ಸೋ ಟಯರ್ಡ್. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ನನಗೆ ತುಂಬ ಸುಸ್ತಾಗಿದೆ, ನನ್ನಿಂದ ಇದನ್ನು ಇನ್ನೂ ಸಹಿಸಲು ಸಾಧ್ಯವಿಲ್ಲ. ದಿಸ್ ನಾಯ್ಸ್ ಈಸ್ ಟೆರಿಬಲ್. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಈ ಶಬ್ದ ಅಸಹನೀಯವಾಗಿದೆ, ನನ್ನಿಂದ ಇನ್ನೂ ಸಹಿಸಲು ಸಾಧ್ಯವಿಲ್ಲ. ದಿಸ್ ನಾಯ್ಸ್ ಈಸ್ ಟೆರಿಬಲ್. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಈ ಶಬ್ದ ಅಸಹನೀಯವಾಗಿದೆ, ನನ್ನಿಂದ ಇನ್ನೂ ಸಹಿಸಲು ಸಾಧ್ಯವಿಲ್ಲ. ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಈ ಎಲ್ಲ ಸಮಸ್ಯೆಗಳ ನಡುವೆ ನನ್ನಿಂದ ಇದನ್ನು ಇನ್ನು ಮುಂದೆ ತಡೆದುಕೊಳ್ಳಲು ಸಾಧ್ಯವಿಲ್ಲ. ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಇಟ್ ಈಸ್ ಡ್ರೈವಿಂಗ್ ಮೀ ಕ್ರೇಜಿ. ಇದು ನನಗೆ ಹುಚ್ಚು ಹಿಡಿಸುತ್ತದೆ, ತಲೆ ಕೆಡಿಸುತ್ತದೆ. ಇಟ್ ಈಸ್ ಡ್ರೈವಿಂಗ್ ಮೀ ಕ್ರೇಜಿ. ದಿಸ್ ಕಾನ್ಸ್ಟೆಂಟ್ ರಿಂಗಿಂಗ್ ಈಸ್ ಡ್ರೈವಿಂಗ್ ಮೀ ಕ್ರೇಜಿ. ಈ ಸತತ ಫೋನ್ ರಿಂಗ್ ಆಗ್ತಿರೋದು ನನಗೆ ತಲೆ ಕೆಡಿಸುತ್ತಿದೆ. ದಿಸ್ ಕಾನ್ಸ್ಟೆಂಟ್ ರಿಂಗಿಂಗ್ ಈಸ್ ಡ್ರೈವಿಂಗ್ ಮೀ ಕ್ರೇಜಿ. ಈ ಸತತ ಫೋನ್ ರಿಂಗ್ ಆಗ್ತಿರೋದು ನನಗೆ ತಲೆ ಕೆಡಿಸುತ್ತಿದೆ. ಮೈ ನೇಬರ್ಸ್ ಲೌಡ್ ಮ್ಯೂಸಿಕ್ ಈಸ್ ಡ್ರೈವಿಂಗ್ ಮೀ ಕ್ರೇಜಿ. ನನ್ನ ನೆರೆಹೊರೆಯವರ ಜೋರಾದ ಮ್ಯೂಸಿಕ್ ನನಗೆ ಹುಚ್ಚು ಹಿಡಿಸುತ್ತಿದೆ. ದಿಸ್ ಡಿಫಿಕಲ್ಟ್ ಮ್ಯಾಥ್ ಕ್ವಶನ್ ಈಸ್ ಡ್ರೈವಿಂಗ್ ಮೀ ಕ್ರೇಜಿ. ಈ ಕಷ್ಟವಾದ ಗಣಿತದ ಪ್ರಶ್ನೆ ನನ್ನ ತಲೆ ಕೆಡಿಸುತ್ತಿದೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ 3 ತಿಂಗಳ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಮಾಡಬೇಕು, 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಮಾತಾಡಲಿಕ್ಕೆ ಧೈರ್ಯ ಬೇಕು, ಇಂಗ್ಲೀಷ್ ಮಾತಾಡುವಾಗ ಇರುವ ಭಯ ಅಂಜಿಕೆ ಹೋಗಬೇಕು, ಮತ್ತು ನೀವು ಯೋಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು ಇಂಗ್ಲೀಷ್ನಲ್ಲಿ. ಆ ಥರ ನಾನು ಗ್ರಾಮರ್ ಕಲಿಸ್ತೇನೆ, ಆ ಥರ ನಾನು ಸೆಂಟೆನ್ಸ್ ಫಾರ್ಮೇಷನ್ ಕಲಿಸ್ತೇನೆ. ನಿಮಗೆ ಇಷ್ಟವಾದಲ್ಲಿ ಈ ನಂಬರಿಗೆ ನನಗೆ ವಾಟ್ಸಪ್ ಮಾಡಿ.